ಸ್ನೇಹಿತರೆ ನಮಸ್ಕಾರ. ಈ ದಿನ ನಾನು ನಿಮಗೆ ಕಡಲೆ ಹಿಟ್ಟಿನ ಖಾರ ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಸಂಜೆ ಹೊತ್ತಲ್ಲಿ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಅರ್ಧ ಕೆಜಿ ಕಡಲೆ ಹಿಟ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಜರಡಿ ಆಡ್ತಾಯಿದ್ದೀನಿ. ಏಕೆಂತಂದರೆ ಅದರಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಗಂಟುಗಳೇನಿದ್ರೆ ಅದು ಫುಲ್ಲು ಕೈಯಲ್ಲಿ ಹೀಗೆ ಮಾಡಿಬಿಟ್ಟು ಸರಿ ಮಾಡ್ಕೋಬೇಕಾಗತ್ತೆ. ಪೂರ್ತಿ ಜರಡಿ ಆಡಿದ್ಮೇಲೆ ಈ ಹಿಟ್ಟಿಗೆ ಈಗ 2 ಟೇಬಲ್ ಸ್ಪೂನ್ ಖಾರ ಪುಡಿ, ಕೆಂಪು ಮೆಣಸಿನ್ಕಾಯಿ ಪುಡಿ ಅದನ್ನು ಹಾಕೋತಾ ಇದ್ದೀನಿ. ಕೆಲವರು ಖಾರ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಹಿಂಗೆ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಹಿಂಗೆ ಹಾಕಬೇಕು, ಅದ್ರದ್ದು ಘಮ ಬರ್ತಾ ಇರಬೇಕು. ಓಮ್ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಬೇಕು. ಜೊತೆಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆನ ಚೆನ್ನಾಗಿ ಕಾಯಿಸಿ ಇದಕ್ಕೆ ಹಾಕಿದ್ದೀನಿ. ಈಗ ಇದನ್ನು ಸ್ಪೂನಲ್ಲಿ ಫಸ್ಟು ಸರಿ ಮಾಡ್ಕೋಬೇಕು. ಈ ಕಡಲೆ ಹಿಟ್ಟು ಒಂದೊಂದ್ಸಲ ಎಣ್ಣೆ ಹಾಕಿದ ತಕ್ಷಣ ಗಂಟಾಗುತ್ತೆ. ಅದನ್ನೆಲ್ಲ ಪೂರ್ತಿ ಕೈಯಲ್ಲಿ ಸರಿ ಮಾಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಕಲಿಸ್ಕೊಳ್ಳೋಕೆ ಶುರು ಮಾಡಬೇಕು. ನೋಡಿ, ಚೆನ್ನಾಗಿ ಅದನ್ನು ಕಲಿಸ್ಕೊಂಡ ನಂತರ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬೇಕು. ಹೆಚ್ಚು ಕಡಿಮೆ ಚಪಾತಿ ಹಿಟ್ಟಿನ ಲೆಕ್ಕದಲ್ಲಿ ಅದು ಉಂಡೆ ಕಟ್ಟಬೇಕಾಗುತ್ತೆ ನಾವು. ಅದೇ ಸ್ಮೂತು, ಅದೇ ಟೆಕ್ಸ್ಚರ್ ಬರುತ್ತೆ. ಈಗ 2 ಥರ ಹೋಲಿರೋಂಥ ಬಿಲ್ಲೆ ನಾನು ಇಟ್ಕೊಂಡಿದ್ದೀನಿ. ಶಾವಿಗೆ ಒತ್ತು ಈ ಕೈಯಲ್ಲೇ ಮಾಡ್ತಾರೆ ಕೆಲವರು. ಅದನ್ನೇ ತೊಗೊಂಡ್ಬಿಟ್ಟು ಅದರಲ್ಲಿ ಈ ಹಿಟ್ಟನ್ನು ತುಂಬ್ಕೋತಾ ಇದ್ದೀನಿ. ಬಾಣಲೆಯಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಂದು 1/4 ಲೀಟ್ರಿಗಿಂತ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಕಡಲೆಕಾಯಿ ಎಣ್ಣೆ ಒಳ್ಳೆ ಪ್ಯೂರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಬಿಟ್ಟು ದೊಡ್ಡ ಬಾಣಲೆ, ಅಗಲ ಬಾಣಲೆ ಇದ್ದರೆ ಒಳ್ಳೆಯದು. ಅದರಲ್ಲಿ ನೀಟಾಗಿ ಇದನ್ನು ಅಗಲವಾಗಿ ಸುತ್ತಿಬಿಟ್ಟು ಬಿಡಬೇಕು. ಇದು ಕಡಲೆ ಹಿಟ್ಟು ಹೆಚ್ಚು ಟೈಮ್ ತೊಗೊಳ್ಳೋದಿಲ್ಲ, ಸ್ವಲ್ಪ ಬೇಗನೆ ಆಗೋಗುತ್ತೆ. ಹಾಗೆ ಕೈ ತೆಗಿತಿದ್ದಂಗೆ ಹೆಚ್ಚು ಕಡಿಮೆ ಒಂದು ಸೈಡ್ ಬೆಂದ್ಬಿಡುತ್ತೆ. ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಬಿಟ್ಟು ಅದಾದ ನಂತರ ತಿರುಗಿಸಿ ಹಾಕಿದ್ರೆ ಅದರದ್ದು ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ. ಎಲ್ಲೋ ಬಣ್ಣಕ್ಕಿಂತ ಒಂಚೂರು ಕೆಂಪು ಮೇಲೆ ಬಂದರೆ ಚೆನ್ನಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಸೊ ನೋಡಿ, ಇದು ಮುಗೀತು, ಇನ್ನೇನು ಆಲ್ಮೋಸ್ಟ್ ಆಗಿ ಬಂತು. ಇದನ್ನು ನಾನು ತೆಗಿತಾ ಇದ್ದೀನಿ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆಗೇನು ನಾನು ಅದೇ ಕಡಲೆಕಾಯಿ ಎಣ್ಣೆಗೆ ಆ ಅಗ್ಲ ಪಟ್ಟಿದು ತೋರಿಸಿದ್ನಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಕರಿತಾ ಇದ್ದೀನಿ. ನೋಡಿ, ಟೆಕ್ಸ್ಚರೆಲ್ಲ ಅದೇ ಇರುತ್ತೆ, ಆದರೆ ಸ್ವಲ್ಪ ಶೇಪ್ ಚೇಂಜ್ ಇರೋದ್ರಿಂದ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈಗ ನೋಡಿ, ಇದನ್ನು ಕೂಡ ಅದೇ ರೀತಿಯಲ್ಲಿ, ಅಂದರೆ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕನೇ ಆಲ್ಮೋಸ್ಟು ಎಣ್ಣೆನಲ್ಲಿ ಕರಿತಾ ಇದ್ದೀನಿ. ಆಯಿತು, ಇದೀಗ ತೆಗಿದೆ. ಇದಾದ ನಂತರ ಇದೇ ಎಣ್ಣೆಗೆ ಈ ಜಾಲರಿ ಸೌಟನ್ನೇ ಇಟ್ಬಿಟ್ಟು ಅದರಲ್ಲಿ ಒಂದಿಷ್ಟು ಕಡಲೆಕಾಯಿ ಬೀಜ, ಅವರವರ ರುಚಿಗೆ ತಕ್ಕಷ್ಟು. ಕೆಲವರಿಗೆ ಕಡಲೆಕಾಯಿ ಬೀಜ ತುಂಬ ಬೇಕು, ತುಂಬ ಇಷ್ಟಪಡ್ತಾರೆ, ಅಂಥವ್ರು ಜಾಸ್ತಿ ಹಾಕ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಆ ಎಣ್ಣೆನಲ್ಲೇ ಅದನ್ನು ಫ್ರೈ ಮಾಡಿಕೊಂಡು ಕಡಲೆಕಾಯಿ ಬೀಜ ಇದಕ್ಕೆ ಹಾಕ್ಕೋಬೇಕು. ಅದಾದ ನಂತರ ಕರಿಬೇವಿನ ಸೊಪ್ಪು ಒಂದು ಹಿಡಿ ಇಟ್ಕೊಂಡ್ಬಿಟ್ಟು ಅದನ್ನು ಕೂಡ ಇದೇ ಎಣ್ಣೆಗೆ ಅದೇ ಜಾಲರಿ ಮೇಲೆ ಇಟ್ಕೊಂಡ್ಬಿಟ್ಟು ಸೂಕ್ಷ್ಮವಾಗಿ, ಅಂದರೆ ಕೆಳಗಡೆ ಬೀಳದೇ ಇರೋ ಥರದಲ್ಲಿ ಆದಷ್ಟು ನೋಡಿಕೊಂಡು ಕರೆದು ಗರಿಗರಿ ಆಗುತ್ತೆ. ಕರಿಬೇವಿನ ಸೊಪ್ಪು ತೆಗೆದು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಕಡಲೆ ಹಿಟ್ಟಿನ ಖಾರ ಸೇವ್ ಮಾಡೋದು ಹೇಗೆ ಅಂತ ಹೇಳಿ. ಈಗ ನೀವು ಕೂಡ ಮಾಡಬೇಕು ಮತ್ತು ಇದ್ರ ಬಗ್ಗೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಇದೆಲ್ಲದಕ್ಕಿಂತ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಅಲ್ಲಿಯವರೆಗೆ ನಮಸ್ಕಾರ, ಮತ್ತೆ ಸಿಗೋಣ.